ಇದೆಲ್ಲ ಪೂರ ಹೊಂಡ ಗುಡಿ ಅವೆಲ್ಲ ಅಷ್ಟು ಪೂರ ಅಲ್ಲಿದು ಎಕ್ಸ್ಪ್ಲೋರ್ ಮಾಡ್ತೀವಿ ಈಗ. ಅದೆಲ್ಲ ನಿಮಗೆ ಪೂರ ತೋರಿಸ್ತೀನಿ ಅಂತ. ಇನ್ನು ಡೈರೆಕ್ಟ್ ಒಮ್ಮೆ ಮಾಕುಡ್ದಾಗ ಸಿಗು ನಿನ್ನ. ಇದು ಪೂರ ಸಿಟಿ ಒಳಗೆ ಮಾರ್ಕೆಟ್ದಾಗಿಂದ ಆಚೆ ಹೋಗೋದು ರೋಡ್ ಐತಿದೆ, ಭಾಳ ಗುಂಜೈತಿ. ಡೈರೆಕ್ಟ್ ಅಲ್ಲೇ ಅಷ್ಟು ಹೋಗಿ ಎಲ್ಲ ಪೂರ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೇನೆ ಅಂತ. ಬಾಯ್. ವೆಲ್ಕಮ್ ಟು ಮಾಕೂಟ್. ಮಹಾಕೂಟ ಅಂತಾರೆ ಇದಕ್ಕೆ, ಅಂದ್ರೆ ಎಲ್ಲರೂ ಆಡು ಭಾಷೆದ ಮಾಕೂಟ್ ಅಂತಾರೆ. ಇಲ್ಲಿ ಪಾರ್ಕಿಂಗ್ ಬೆಸ್ಟ್ ಪ್ಲೇಸ್ ನೋಡ್ರಿ ಇದು. ನಾವು ಸಣ್ಣವರಿದ್ದಾಗಿಂದ ಹಿಡ್ಕೊಂಡು ಎಷ್ಟು ಮಜಾ ಮಾಡ್ಕೊಂಡು ಬರ್ತಿದ್ವಿ. ಇಲ್ಲಾಂದ್ರೆ ಮೊದಲು ಸೈಕಲ್ ತೊಗೊಂಡು ಬಂದೀವಿ, ಗಾಡಿ ತೊಗೊಂಡು ಬಂದೀವಿ, ಬೈಕ್ ಇನ್ನೊಬ್ರದ್ದು ಬೈಕ್ ಇಸ್ಕೊಂಡು ಬರ್ತಿದ್ವಿ. ಇಲ್ಲಿ ಮಜಾ ನೆಕ್ಸ್ಟ್ ಲೆವೆಲ್ ಮಾಡಿವಿ. ಇಲ್ಲಿ ಮೆಮೊರೀಸ್ ಒಟ್ಟೆ ನೆನಪು ಹಾರಕ್ಕೆ ಆಗಂಗಿಲ್ಲ ನೋಡ್ರಿ. ಜಸ್ಟ್ ಇಲ್ಲಿ ಮಾಕೂಟಕ್ಕೆ ಬಂದೀವಿ ಈಗ. ಇಲ್ಲಾರ ಫುಲ್ ಹೆವಿ ನೆನಪುಗಳದಾವ. ಮೊದಲೇ ಸಣ್ಣವ್ರದ ಭಾಳ ಬರ್ತಿದ್ವಿ. ಇಲ್ಲೇ ಎಲ್ಲ ಹೆಂಗೈತೆ ನೋಡ್ರಿ. ಇಲ್ಲಿಂದ ಇಲ್ಲಿ ಒಳಗೆ ಒಂದು ಹೋಗೋ ಜಾಗ ಐತಿ, ಅಲ್ಲಿ ಒಳಗೆ ಹೊಂಡ ಐತಿ. ಇಲ್ಲಿ ಈ ಸೈಡ್ ಇಲ್ಲೇ ಒಳಗೆ ಹೋದ್ರೆ ಗುಡಿ ಐತಿ. ಇಲ್ಲ ಅಲ್ಲಿ ಹೊಂಡ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಮೊದಲೆಲ್ಲ ಬಾವಿ ಪೂರ ಸ್ವಚ್ಛ ಇತ್ತು, ತೋರಿಸೋಂಗೆ ಇರ್ತಿತ್ತು. ಈಗ ತೋರ್ಸಾಕ ಇರ್ಲಾರ್ದಂಗೆ ಐತದ ಬಾವಿ, ಅಷ್ಟು ಸ್ವಚ್ಛ ಇಟ್ಟಾರ. ಒಮ್ಮೆ ನಿಮ್ಮ ದೋಸ್ತ್ ಬಂದು ಏನು ಮಾಡಿದ್ದೆ? ಆಮಿ ತೋರ್ಸಿದ್ನಪ್ಪ, ಉಗುರು ಎಣಸ್ಬಾಡ್ಲೆ ಕಡ್ಕೊಂತಾವಂತ. ಇಲ್ಲಿ ಸತತವಾಗಿ ನೀರು ಹರಿತೈತವ ನೋಡ್ರಿ. ಅಲ್ಲಿ ಹೊಂಡದಾಗಿನ ನೀರು ಬರ್ತಾವ. ಇಲ್ಲಿ ಅಲ್ಲಿ ಹೊಂಡದಾಗ ಜರಿಗಳದ, ಜರಿಯಿಂದಾಗ ಡೈರೆಕ್ಟ್ ಒಮ್ಮೆ ನೀರು ಬರ್ಕೊಂತ ತುಂಬಿದ್ದೆಲ್ಲ ಇಲ್ಲಿ ಈ ಕಡೆ ಎಕ್ಸ್ಟ್ರಾ ಹೋಗ್ಕೋ. ಇಲ್ಲಿ ಎಲ್ಲ ಪೂರ ಕ್ಲೀನ್ ಇರ್ತೈತಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನ್ ಆಕೈತೆ ಅಂತಿದೆ. ಫುಲ್ ಮಸ್ತ್ ಐತೆ ನೋಡ್ರಿ ಎಲ್ಲ. ಇಲ್ಲೇ ಎಲ್ಲಿ ಅಲ್ಲೇ ನೋಡ್ರಿ, ಇದು ನಮ್ಮ ಹೊಂಡ. ಇಲ್ಲಿ ಥರ ಫುಲ್ ಹೆವಿ ನೆನಪುಗಳದಾವ. ಯಾಕಂದ್ರೆ ಇಲ್ಲಿ ಮೊದಲ ಭಾಳ ಬರ್ತಿದ್ವಿ ನಾವು. ವಾರದಾಗ 1 ಸರ್ತಿ 2 ಸರ್ತಿ ಲೆಕ್ಕಿಲ್ಲ. ಇಲ್ಲಿ ಮನಸ್ಸು ಬಂತಂದ್ರೆ ಮಾಕೂಟ್ ಅಂತಿದ್ವಿ. ಇಲ್ಲಿ ಬಂದು ಈಸಾಡೋದು, ಸ್ವಿಮ್ಮಿಂಗ್ ಮಾಡೋದೆಲ್ಲ ಮಾಡ್ಕೊಂಡು ಮುಸ್ಕೊಂಡು ಮಸ್ತ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಇದೆಲ್ಲ ಫುಲ್ ಡೆವಲಪ್ ಆಗಿಬಿಟ್ಟೈತಿ ಈಗ. ಮೊದಲು ಇವೇನು ಬಾರಿಸೋದು ಏನೈತಿದ್ದಿಲ್ಲ. ಈಗೀಗ ಮಾಡ್ಸ್ಯಾರ. ಮೊದಲೆಲ್ಲ ಎಲ್ಲಿಂದ ಹಿಂಗೆ ಡೈ ಹೊಡಿತಿದ್ವಿ. ಇಲ್ಲೆಲ್ಲ ಇಲ್ಲಿ ಸತತವಾಗಿ ನೀರು ಹರಿತಿತ್ತು. ಫುಲ್ಲು ತಿಳಿದಾವ ನೋಡ್ರಿ ನೀರೆಲ್ಲ. ಒಂದು ಹಾಫ್ ಆನ್ ಅವರ್ ಯಾರೂ ಇರಲಿಲ್ಲ ಅಂದ್ರಪ್ಪ ಅಂತಂದ್ರೆ ಪೂರ ತಿಳಿ. ನಾವು ಕೆಳಗೆ ಹೋಗಿ ಮನ್ಕೊಂಡ್ರೂ ನಾವು ಕಾಣ್ತೀವಿ ಪೂರ, ಅಷ್ಟು ತಿಳಿ ನೀರು. ಫುಲ್ ಸ್ವಚ್ಛ ಕಂಟಿನ್ಯೂ ನೀರು ಹರಿತಾವೆ ಇಲ್ಲಿ. ಅದನ್ನು ನಿಮ್ಮ ಮಗಳೇನು ತೋರಿಸಿದ್ನಲ್ಲ, ಎಕ್ಸ್ಟ್ರಾ ನೀರು ಅಲ್ಲಿಂದ ಹಾಸಿ ಹರಿದು ಹೋಗ್ತಾವೆ. ಪವಿತ್ರವಾದ ಸ್ಥಳ ನೋಡ್ರಿ. ಅಲ್ಲಿ ಎದುರಿಗೆ ಒಂದು ಗುಹೆ ಕಾಣ್ತೈತಿ. ಅಲ್ಲಿ ಮೊದಲೆಲ್ಲ ಫುಲ್ ಭಾರಿ ಮೆಮರೀಸ್ ಇದಾವೆ ನಮ್ಮ. ನಿಮ್ಮ ಬುಡಕಿಂದ ಆಸೆ ಒಳಗೆ ಹೋಗ್ತಿದ್ವಿ. ಅಲ್ಲಿ ಒಳಗೆ ಹೋಗಿ ಅಲ್ಲಿ ಸಣ್ಣದೊಂದು ತೂತು ಕಾಣತ್ತಲ್ರಿ, ಅಲ್ಲಿಂದ ಆಸೆ ಬರ್ತಿದ್ವಿ ನೋಡ್ರಿ. ಇಲ್ಲೇ ಹೊಂಡ ಅಂದ್ರೆ ಇಲ್ಲೇ ಬಾಜುನೂ ಗುಡಿ ನೋಡ್ರಿ. ಇದೆಲ್ಲ ಈಗ ಕನ್ಸ್ಟ್ರಕ್ಷನ್ ನಡೆದೈತೆ, ಚಾಲೂ ಆಗೈತೆ ಕನ್ಸ್ಟ್ರಕ್ಷನ್. ನಾಗಳು ಹೇಳಿದ್ನಲ್ರಿ, ಇಲ್ಲಿ ಹೊಂಡದಾಗಿಂದ ಹಾಸಿ ಇಲ್ಲಿ ನೀರು ಹೋಗ್ತಾವೆ. ಇಲ್ಲಿದೆಲ್ಲ ನೀರು ಹೋಗ್ತಾವೆ. ಇವು ಹೆಂಗೆ ಪಾಸ್ ಆಗ್ತಾವೆ. ಇಲ್ಲೇ ಹೊಸ ಫ್ರೆಶ್ ನೀರು ಬರ್ತೈತಿ. ಫ್ರೆಶ್ ನೀರು ಬಂದವ್ರು ಫುಲ್ ತಿಳಿ ಎಲ್ಲ ಪೂರ ಹುಡುಗರು ಫುಲ್ ಮಜಾ ಮಾಡತ್ತಾರ. ಮಾಡಲಿ ಇಲ್ಲೇ ಗುಡಿ ನೋಡ್ರಿ, ಪಾಳೆ ಹೆಚ್ಚು ಅಂತ ನೋಡ್ರಿ. ಇಲ್ಲೇ ಹೊಂಡ ಐತಿ. ಇಲ್ಲಿಂದೆಲ್ಲ ಸ್ನಾನ ಮಾಡಿ ಇಲ್ಲಿ ಗುಡಿಗೆ ನಮಸ್ಕಾರ ಮಾಡೋಕೆ ಹೋಗ್ತಾರೆ ಎಲ್ಲರೂ. ಎಸ್, ಫುಲ್ ಮಜಾ ಮಾಡತ್ತಾರ ನೋಡ್ರಿ ಹುಡುಗರು. ಸರಿ ಬಾಯ್ ಗೈಸ್. ಇಲ್ಲಿ ನೀವು ನೋಡತ್ತಿರ್ಬೋದು, ಇದು ಸ್ಟ್ಯಾಚು ಯಾರ್ದು ಅಂದ್ರೆ ಇದು ಅರ್ಧನಾರೀಶ್ವರ ಅಂತಂದು. ಅರ್ಧನಾರೀಶ್ವರಂದು ಸ್ಟ್ಯಾಚು ನೋಡ್ರಿ. ಇದು ಎಷ್ಟು ಗುಡಿ ಐತಿದೆ. ಇದು ಒಂದು ಗುಡಿ, ಇಲ್ಲೊಂದು ಗುಡಿ, ಎಲ್ಲ ನಮ್ಮ ಬಾಯ್ಸ್ ಕೂತಾರ. ಇದು ಹೊಂಡ, ಇಲ್ಲಿ ಒಂದು ಗುಡಿ. ಇವೆಲ್ಲ ಬೇರೆ ಕಡೆ ಹಿಂದಿನ ಸೈಡ್ ಐತದ. ಅಲ್ಲಿ ಮ್ಯಾಗೆಲ್ಲ ಗುಡ್ಡ ಕಾಡು ಆ ಟೈಪ್ ಐತಿಲ್ಲ. ಇಲ್ಲೊಂದು ಗುಡಿ ಐತಿ. ಇಲ್ಲೆಲ್ಲ ಅಲ್ಲಿ ಹಿಂದೆ ಗುಡ್ಡ ಐತಿಲ್ಲ ಪೂರ. ಇಲ್ಲ ಒಳಗೆ ಹೋಗಿ ಟ್ರೈ ಮಾಡತ್ತಾನೆ. ಅಂಜಂಜ್ ಜೋಳಿ ಬರತ್ತ ನೋಡ್ರಿ.
ಒಳಗೆ ಒಂದು ಸಣ್ಣ ಗುಡಿ ಇದೆ ಅಲ್ಲಿ ಒಳಗೆ, ಕೋಣಿ ಶಂಕರ್ಲಿಂಗ ಅಂತಂದು ಒಳಗೆ ಅಲ್ಲಿ ಐತಿ. ಒಳಗೆ ಹೋಗಿ ಅಂಜಂಜ್ ಇದೆ ಮಾಡತ್ತಾನ ಅಣ್ಣ. ಜಾಬೀಸ್ ಬಂದ ಬಿಟ್ಟ. ಇನ್ನು ಮುಂದಿನ ಸ್ಟಾಪ್ದಾಗ ಸಿಗೋಣ. ಬಾಯ್. ಪಟ್ಟದ ಕಲ್ಲಿಗೆ ಹೊಂಟಿ ಈಗ. ಓಕೆ ಅಣ್ಣ ನಿಂದ್ರಿಸಿ ಬೋಲ್ ರೊಕ್ಕ ಬಾರ್ಸಂಗೆ ಕಾಣ್ದಾನಿಲ್ಲ. ಈಗ ಮಾಕೂಟ್ ಮುಗಿಸ್ಕೊಂಡು ಹೊರಗೆ ಬಂದೀವಿ. ಇಲ್ಲಿಂದ ಪಟ್ಟದ ಕಲ್ಲು ಮುಗಿಸ್ಕೊಂಡು ಐಹೊಳೆ ಮುಗಿಸ್ಕೊಂಡು ಮತ್ತೆ ಮುಂದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಫಸ್ಟ್ ಪಟ್ಟದ ಕಲ್ಲಿಗೆ ಹೋಗೋದೈತಿ. ಈಗ ಮಾಕೂಟ್ ಅಂತ ಮುಗಿಸ್ಕೊಂಬಂದೀವಿ. ಈಗ ಬಾ 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 ನೀವೇ ಅಣ್ಣಾಗ ಹೆದರಾಗದ್ ಬಿಟ್ಟೈತ್ರಿ ಅದು. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए. मरना तेरे को डर नहीं लगता? ಈ ಒಳಗಿಲ್ಲ ಪಟ್ಟದ ಕಲ್ಲು ಗುಡಿ ಅದಾವ. ಇಲ್ಲೆಲ್ಲ ದೊಡ್ಡ ದೊಡ್ಡ ಗುಡಿ ಅದೆಲ್ಲ ಅದಾವ. ಇಲ್ಲಿ ಎಂಟ್ರೆನ್ಸ್ ಆ ಸೈಡಲ್ಲಿ ಗಾಡಿ ಹಚ್ಚಿವಿ. ಇಲ್ಲಿಂದ ಒಳಗೆ ಬಂದಿವಿ. ಈಗ ಇಲ್ಲಿ ಟಿಕೆಟ್ ಅದು ಬುಕ್ ಮಾಡ್ಕೊಳತ್ತೀವಿ. ಆನ್ಲೈನ್ದಾಗ ಮಾಡ್ಕೊಂಡ್ರೆ ನಿಮ್ಗೆ ಕಡಿಮೆದ್ರಾಗ ಸಿಗ್ತೈತೆ ಎಲ್ಲ. ಇಲ್ಲೇ 43@gmail.com. ಇಲ್ಲಿಂದ ನೀವು ಆನ್ಲೈನ್ದಾಗ ಬುಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಸ್ವಲ್ಪ ಕಡಿಮೆದ್ರಾಗ ಸಿಗ್ತೈತಿ ಟಿಕೆಟ್ಸ್ ಅದೆಲ್ಲ. ನೀವು ಇಲ್ಲೇ ರೊಕ್ಕ ಕೊಟ್ಟು ತೊಗೊಂಡ್ರೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಳಿಸ್ಕೋತಾರೆ ಇವರು. ಅದಕ್ಕೆ ನಾವು ಇಲ್ಲೇ ಆನ್ಲೈನ್ದಾಗ ಅಲ್ಲಿ ಮಾಕೂಡ್ದಾಗೂ ಇದ್ರಾಗ ಇಲ್ಲೇ ಬದಾಮಿ ಕೇವ್ಸ್ದಾಗೂ ನಾವು ಆನ್ಲೈನ್ದಾಗ ಮಾಡ್ಕೊಂಡ್ವಿ. ಅಲ್ಲಿದೂ ನಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಎಲ್ಲ ಆನ್ಲೈನ್ದಾಗ ಮಾಡ್ಕೊಂಡ್ರೆ ಭಾರಿ ಬೆಸ್ಟ್. ಇಲ್ಲಿ ಬುಕ್ಕಿಂಗ್ ನಮ್ಮ ಕಡೆಲಿಂತ್ರ ಮೊಬೈಲಿಂತ್ರನೇ ಆಗಿಬಿಡ್ತಾವಲ್ಲ ಪೂರ ಆತಂದ್ರೆ ಚಲೋ. ಈಗೆಲ್ಲ ನಿಮ್ಗೆ ಒಳಗಿಂದೆಲ್ಲ ತೋರಿಸ್ತೇನಂತ. ಬಾಯ್. ಈಗ ಸದ್ಯಕ್ಕೆ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಸಿಗೆ ಪರೇಡ್ ಮಾಡ್ಸತ್ತಾರೆ ನೋಡ್ರಿ. ಇಲ್ಲಿ ಹೆವಿ ಸೆಕ್ಯೂರಿಟೀಸ್. ಈಗ ಒಳಗೆ ಎಂಟ್ರಿ ಕೊಟ್ಟೆ ನೋಡ್ರಿ. ಕನ್ನಡ ಮಾತಾಡಂಗೆ ಇಲ್ಲಪ್ಪ. ನಾವು ಏನು ನಮಗೆ ನೋಡೋಣ ಏನು ಬೇರೆ ಕಡೆದವ್ರು ಅಂತ ಅನಿಸ್ತೀವಿ ಅನ್ರಿ. ನಾನು ನೋಡಿದ್ರೆ ಬೇರೆ ಕಡೆದವ ನಾ ಎಲ್ಲ ನೋಡೋಣ ಏನು ಬಿಹಾರ್ ಗಿಹಾರ್ ಅನ್ನಿಸ್ತೈತೆ. ಬರ್ಬಾರ್ದಪ್ಪ ಬಂದ ನೈಜೀರಿಯಾದ ಇಲ್ಲಾಕ್ ಬಂದಾನಂತ ಆತ ಸೆಡೆ ನನ್ನ ಮಗನೇ. ಎಷ್ಟು ಮಸ್ತ್ ಕಾಣದ್ ನೋಡ್ರಿ ಇಲ್ಲೆಲ್ಲ. ಗಾರ್ಡನ್ ಗೀಡನ್ ಎಲ್ಲ ಬೆಸ್ಟ್ ಮಾಡ್ಯಾರ ನೋಡ್ರಿ. ನೋಡಾಕದೆಲ್ಲ ನೋಡೋದೆಲ್ಲ ಭಾರಿ ಐತಿದೆ. ಇವೆಲ್ಲ ಹಿಸ್ಟೋರಿಕಲ್ ಪ್ಲೇಸಸ್ ನೋಡ್ರಿ. ಇವ್ರ ಬಗ್ಗೆ ಭಾಳ ಇದಾವ. ಗೈಡ್ ತಗೋಬೇಕು. ಲಕ್ಷ್ಮೀಕಾಂತ್ ಮತ್ತು ಭರತ್ ಅವ್ರನ್ನ ಕಾಂಟ್ಯಾಕ್ಟ್. ನಾ ಬಂದಿದ್ದಿಲ್ಲ ಫಸ್ಟ್ ಟೈಮ್ ತಮ್ಮ. ಅಂದ್ರ ಮೊದ್ಲು ಏನಿತ್ತು ಗೊತ್ತೇನಿದ, ಈಗ ಚಾಲುಕ್ಯರ್ದ ಕ್ಯಾಪಿಟಲ್ ಇತ್ತಿದ. ಅವಾಗ ಇಲ್ಲೆಲ್ಲ ಗುಡಿ ಮಾಡಿದ್ರು ಅವ್ರು. ಗುಡಿ ಮಾಡನ ಬ್ರಿಟಿಷರು ನಿಮ್ಮ ಮಂದಿಯವ್ರು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದು ಅಟ್ಯಾಕ್ ಮಾಡಿದ್ರು. ಇಲ್ಲಿ ಅಟ್ಯಾಕ್ ಮಾಡಿ ಅಲ್ಲೆಲ್ಲ ನಿನಗೆ ಮಾರ್ಕ್ ಐತಿ ಆ ಗಾಡಿ ಮ್ಯಾಗೆಲ್ಲ. ಏನು ಬುಲೆಟ್ದ ಮಾಡಿ ಎಲ್ಲ ಆ ಮ್ಯಾಗಿನ ಒಂದಿಷ್ಟು ಕಡೆ ಗೋಪುರ ಇಲ್ಲ ನೋಡು. ಹಾ ಹೌದು. ಇಲ್ಲೊಂದಿಲ್ಲ. ಅಲ್ಲೆಲ್ಲ ಕಲ್ ಮ್ಯಾಗ ಕಲ್ಲಿಟ್ಟಾರ ನೋಡು. ಆಮೇಲೆ ಇವ್ರು ಗೌರ್ಮೆಂಟ್ದವ್ರು ಅದನ್ನ ಎಸ್ಟಾಬ್ಲಿಷ್ ರಿನೋವೇಷನ್ ಮಾಡಿ ಹಿಂಗೆಲ್ಲ ಮಾಡಿ ಇಟ್ಟಾರ ಅದನ್ನ. ಗೋಪುರನ ಇಲ್ಲ ಒಂದೊಂದಕ್ಕೆ. ಅದಕ್ಕೊಂದಾತು ಎಲ್ಲ ಹಿಸ್ಟ್ರಿ ಭಾರಿ ಭಾರಿ ಅದಾವ್ರಿ ಇದ್ರದ್ದೆಲ್ಲ. ಮತ್ತೆ ಇವೆಲ್ಲ ಮ್ಯಾಗ ಏನು ಗೋಪುರ ಕಾಣತಿಲ್ಲಲ್ರಿ. ಇವೆಲ್ಲ ಆಗಿನ ಟೈಮ್ದಾಗ ಯುದ್ಧ ಮಾಡ್ಬೇಕಾದ್ರೆ ಬ್ರಿಟಿಷರು ಅವಾಗ ಬೆಳೆಸಿದ್ದಂತ ನೋಡ್ರಿ. ಅವೆಲ್ಲ ಮ್ಯಾಗಿನ ಗೋಪುರ ಒಂದೊಂದಕ್ಕಿಲ್ಲ ಒಂದೊಂದಕ್ಕೆ ಅದಾವು. ಇದು ಕಾಡು ಸಿದ್ದೇಶ್ವರ ಗುಡಿ 8ನೇ ಶತಮಾನದಾಗ ಮಾಡಿದ್ ನೋಡ್ರಿ ಇದು ಗುಡಿ. ಅರ್ಧನಾರೀಶ್ವರಿ ಹರಿಹರ
ಮೂರ್ತಿ ಅದ ಒಳಗೆ. ಒಳಗೆ ಅರ್ಧನಾರೀಶ್ವರಿ ಹರಿಹರ ಮೂರ್ತಿಗಳು ಅಂತ ಒಳಗೆ ವಾರ ನಡೆದಾಗ ಮ್ಯಾಗಿನ ಗೋಪುರ ಹಾಡಬೇಕಾಗ್ತದೆ. ಅದು ತೋರಿಸಿನಿ ಈಗ ತೋರ್ಸ ಕಾಣತ್ತಿಲ್ಲ. ವಾರ ನಡೆದಾಗ ಮ್ಯಾಗಿಂದ ಗೊಬ್ಬರನ ಹಾರಿಸ್ಬಿಟ್ರು ನೋಡ್ರಿ. ಆಟ ಆಡಿ ಬೇಕಿತ್ತಿಲ್ಲ. ಒಟ್ಟ ಸರದಾಡಬಾರ್ದು ಅಂತಂದು ಪಳಿ ಹೊಡೆದಾರ ನೋಡ್ರಿ. ಏಕ ಭಾಳ ಹಳೇದೈತಿ. ಸುತ್ತಮುತ್ತಲು ಇದ್ದಿದ್ದೆಲ್ಲ ಭಾಳ ಹಳೇದಿದೆ. ಒಳಗಿಂದ ಹಳೇದೈತಿ. ಗಳಗನಾಥೇಶ್ವರ ದೇವಾಲಯ ನೋಡ್ರಿ. ಅದು ಗಳಗನಾಥ ದೇವಾಲಯ. ಇದು ಮ್ಯೂಸಿಯಂ ಇತ್ತು ಮೊದಲ. ಇದನ್ನ ಮುಚ್ಚಾರ ಈಗ. ಇಲ್ಲೇನಿಲ್ಲ, ಇದನ್ನೆಲ್ಲ ಹೋಗಿ ಬದಾಮಿಗೆ ಶಿಫ್ಟ್ ಮಾಡ್ಯಾರತ್ತ. ಇದು ಮಲಪ್ರಭಾ ನದಿ ಇದೆ. ಇದ್ರ ದಂಡಿಗೆ ಐತಿದ. ಇವೆಲ್ಲ ಜೈನ್ ಟೆಂಪಲ್ಸ್, ಹಿಂದೂ ಜೈನ್ ಟೆಂಪಲ್ಸ್ ಇದೆ. 7th ಸೆಂಚುರಿದಾಗ ಆಗಿರೋ ಟೆಂಪಲ್ಸ್ ಎಲ್ಲ ಬ್ರಿಟಿಷ್ ಅಟ್ಯಾಕ್ ಮಾಡಿ ಎಲ್ಲ ಸ್ವಲ್ಪ ಡೆಮಾಲಿಷ್ ಆಗ್ಯಾವು. ಅಲ್ಲೆಲ್ಲ ನೋಡ್ಬೇಕಾದ್ರೆ ಇಲ್ಲೇ ಇವ ಅದಾನ ಯಾರೋ ಬಸವನಂದ ಅರ್ಧ ಇದನ್ನ ಹೋಗೈತಿ. ಹಿಂಗೆಲ್ಲ ಡೆಮಾಲಿಷ್ ಮಾಡ್ಯಾರ. ಕರೆಕ್ಟ್. ಮತ್ತೆ ಅಲ್ಲಿ ಗುಡಿ ಒಳಗೆ ಅದಾವು. ಇನ್ನೂ ಒಂದು ಸ್ವಲ್ಪ ಅದಾವು, ಒಂದಿಷ್ಟು ಅದಾವು, ಒಂದಿಷ್ಟು ಹೋಗ್ಯಾವು. ಇದು ಪಟ್ಟದಕಲ್ಲು ಬಸವಣ್ಣನ ಗುಡಿ ಅಂತಾರೆ ನೋಡ್ರಿ. ಇದಕ್ಕೆ ಫೇಮಸ್ ಗುಡಿ ಇದೆ. ಇಲ್ಲಿಂದ ಇಲ್ಲೇ ಎದುರಿಗೆ ನೀರು ಕಾಣ್ತೈತಿ. ಇಲ್ಲೇ ಮಲಪ್ರಭಾ ನದಿ. ಮಲಪ್ರಭಾ ನದಿಗೆ ಹಚ್ಚೆ ಇವು ಎಲ್ಲ ಪೂರ ಅಷ್ಟು ಗುಡಿಗಳು ನೋಡ್ರಿ. ಆಗಿನ ಕಾಲದಾಗ ಮಾಡಿದ್ದೀವಲ್ಲ. ಇದು ನೋಡ್ರಿ ಬಿಗ್ ಬುಲ್ ಟೆಂಪಲ್ ಅಂತಾರೆ. ಇದು ಪೂರ ದೊಡ್ಡ ಬಸವಣ್ಣನ ಗುಡಿ ನೋಡ್ರಿ. ಇಲ್ಲಿಂದ ಈ ಕಡೆ ಒಂದು ಗುಡಿ ಒಳಗಿದೆ ಎಂಟ್ರೆನ್ಸ್. ಈಗ ಈ ಪ್ಲೇಸ್ ಮುಗಿಸ್ಕೊಂಡು ಈಗ ಐಹೊಳೆ ಹೊಂಟಿವಿ. ಈಗ ಪಟ್ಟದಕಲ್ಲು ಇವು ದೇವಸ್ಥಾನಗಳದಾವ. ಎಲ್ಲ ಪೂರ ದೇವಸ್ಥಾನಗಳು ಮುಗಿಸ್ಕೊಂಡು ಐಹೊಳೆ ಡೈರೆಕ್ಟ್ ಈಗ ಐಹೊಳೆದಾಗ ಸಿಗ್ತೀನಿ ನಿಮಗೆ. ಏನು ಡೇಂಜರ್ ಬರ್ತೀವೋ ಕಕ್ಕ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. 7th and 8th ಸೆಂಚುರಿದಾಗಿನ ನೋಡ್ರಿ. ಇದೆಲ್ಲ ಎಲ್ಲ ಪೂರ ನೋಡ್ರಿ. ಈಗ ಐಹೊಳೆಗೆ ಬಂದೀವಿ. ಎಲ್ಲ ಇಲ್ಲಿ ಮಸ್ತ್ ಹೆವಿ ಗುಡಿಗಳದಾವ. ಎಲ್ಲ 7th and 8th ಸೆಂಚುರೀಸಾಗಿನದಾವ. ಮಸ್ತ್ ಮಸ್ತ್ ಅಲ್ಲ ಅಷ್ಟು. ಇದು ದುರ್ಗಾದೇವಿ ಟೆಂಪಲ್ ನೋಡ್ರಿ. ಅದು ಸೈಡಿಂದ ತೋರಿಸಿದ್ನಲ್ಲ ಅದೈತೆ. ಇಲ್ಲೇ ಮ್ಯೂಸಿಯಂ ನೋಡ್ರಿ. ಅದು ಈಗ ಅಲ್ಲೊಳಗೆ ಮ್ಯೂಸಿಯಂ ಮುಗಿಸ್ಕೊಂಬಂದಿವಿ. ಅಲ್ಲಿ ಒಳಗೆ ಕ್ಯಾಮ್ರಾ ಅದು ಏನೂ ಅಲಾವ್ ಇದ್ದಿದ್ದಿಲ್ಲ. ಈಗ ಜಸ್ಟ್ ಹೊರಗೆ ಬಂದಿವಿ. ಇಲ್ಲೊಂದು ಹೊಂಡ ಐತಿ. ಇಲ್ಲೇ ಪೂರ ಐಹೊಳೆದು ನೋಡ್ರಿ. ಇದೆಲ್ಲ ಫೇಮಸ್ 7th and 8th ಸೆಂಚುರಿದಾಗಿಂದ ಮಾಡಿದ್ದೀವೆಲ್ಲ ಗುಡಿಗಳು. ಓಕೆ, ಮುಂದೆ ಕೂಡಲ ಸಂಗಮದಾಗ ಸಿಗ್ತೀವಿ. ಬಾಯ್. ಇದು ಎಂಟ್ರೆನ್ಸ್ ನೋಡ್ರಿ. ಇದು ಕೂಡಲ ಸಂಗಮದ. ಇಲ್ಲಿಂದ ಒಂದು 9 ಕಿಲೋಮೀಟರ್ಸ್ ಐತಿ ಒಳಗೆ ಪೂರ. ಇದಾದ್ಮೇಲಿಂದ ಒಳಗೆ ಎಲ್ಲ ಫುಲ್ ರೋಡು ಚೌಕಿಟ್ಟಾರ. ಮಸ್ತ್ ಮನೆ ಮಾಡ್ಕೊಂತ ಹೊಡ್ಯಾತೀವಿ ಎಲ್ಲರೂ. ಈಗ ಜಸ್ಟ್ ನಾವು ಕೂಡಲ ಸಂಗಮಗೆ ಎಂಟ್ರಿ ಆಗಿವಿ. ಇಲ್ಲಿ ನಮ್ಮ ಬ್ಯಾಕ್ ಸೈಡ್ ಇದ್ದಿದ್ದು ಮೇನ್ ಎಂಟ್ರಿ ಇದೆ. ಇದು ಮೇನ್ ಗುಡಿ ನೋಡ್ರಿ. ಇದು ಸೀದಾ ಒಳಗೆ ಹೋದ್ವಿ ಅಂದ್ರೆ ಈ ಸೈಡ್ ಹೊಳಿ ಅದಾವ. ಅಲ್ಲಿ ಹೋದ್ರೆ ಗುಡಿದ ಒಳಗೆ ಹೋಗ್ಬೋದು ಗರ್ಭಗುಡಿಗೆ. ಇಲ್ಲೇ ನಾವು ತ್ರಿವೇಣಿ ಸಂಗಮ ನೋಡಕ್ಕೆ ಹೊಂಟೇವಿ. ಗುಡಿ ಐತಲ್ಲ ರೌಂಡ್. ಈಗ ಇದೊಂದು ನದಿ, ಆ ಕಡೆ ಒಂದು ನದಿ ಕೂಡ ಐತೆ. ಈ ಕಡೆ ಐತಲ್ಲ ರೈಟಿಗೆ ಅದೊಂದು ಕೂಡ ಐತೆ. ಟೋಟಲ್ 3 ನದಿ ಕೂಡಿ ಕಾಣ್ಬೇಕು. ಸೆಂಟ್ರ್ ಹೋಗ್ಬೇಕು, ಇಲ್ಲಿ ಮುಂದೆ ಹೋಗ್ಬೇಕು. 3 ನದಿ ಕೂಡಿ ಏನಂತಾರೆ ಇದಕ್ಕೆ? ತ್ರಿವೇಣಿ ಸಂಗಮ. ಇಲ್ಲ ತ್ರಿವೇಣಿ ಸಂಗಮ. ಕೂಡಲ ಸಂಗಮ ಯಾಕಂತಾರೆ? ಯಾಕಂತಾರೆ? 3 ಕೂಡ ಐತಲ್ಲ ಅದಕ್ಕೆ.
ವಾಟರ್ ಪ್ರೂಫ್ ಇರುತ್ತೆ ಏನಿರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಹಾಕಿ ನೋಡಿ ನೀರ್ದಾಗ. ನಾನಂತೂ ಮನ್ ಮಾಡೀನಿಲ್ಲ ನೀರ್ದಾಗ ವಾಟರ್ ಪ್ರೂಫ್ ಇತ್ತು. ಮಾಡಿ ನೋಡ್ತೇನೆ ನೋಡು. ನೀನು ನೋಡು ನಾನು ನೋಡಿನಲ್ಲೇ ನಾ ಬೇಕಾದ್ರೆ ಕ್ಲಿಪ್ ತೋರಿಸ್ತೇನೆ. ಹಿಡ್ಕೊಲ್ಲೇ ನಾನು ದುಗಿ ಏನಾಗಲ್ಲ ಆಳಪ್ಪ. ನೀರಾಗ ಎದ್ದಾಕ ಹೋಗ್ತೇನೆ ಒದ್ದಿಗೆ ಇಲ್ಲ ಆಳಪ್ಪ ಮಾಡ ಹಿಡ್ಕೊತೀನಿ ಕೂಡಲ್ ಸಂಗಮ್ ಬಂದೀವ್ರಿ ನಾವು ಈಗ ಒಳಗೆ ಸಾಗರ್ ಅವ್ರ ಜೋಡಿ. ಆದ್ರೆ ನಾ ಮಾತಾಡತ್ತಿದ್ದೆ ಲಕ್ಷ್ಮೀಕಾಂತ್ ಅಲ್ಲ, ಭರತ್ ಪೂಜಾರಿ. ಹೇಳು ಈ ಹೊಳೆ ಯಾವ್ದು? ಯಾವ್ದು? ಲೆಫ್ಟ್ ಲೆಫ್ಟ್ ಇರೋದು ಕೃಷ್ಣ. ಕೃಷ್ಣ. ಸೀದಾ ಬಂದಿದ್ದ ಮಲಪ್ರಭಾ. ರೈಟಿಗೆ ಇದ್ದಿದ್ದು ಘಟಪ್ರಭಾ. ಆಗ ನಾವು ತೋರಿಸಿದ್ವಲ್ಲ ಎರಡು ಹೊಳಿ ಇಲ್ಲೇ ಅದಾವ. ಇನ್ನೊಂದು ಐತಿ ಅದನ್ನ ತೋರಿಸ್ತೀವಿ ಅಲ್ಲಿ ಹೋಗಿ ಆಮೇಲೆ. ಮಹಾರಾಷ್ಟ್ರದಿಂದ ಬರೋದು. ಹಾಂ ಈ ಕಡೆ ಇದ್ದಿದ್ದು ಈ ಕಡೆ ಕೃಷ್ಣ, ಈ ಕಡೆ ಮಲಪ್ರಭಾ. ಈ ಕಡೆ ಮಲಪ್ರಭಾ, ಈ ಕಡೆ ಮಲಪ್ರಭಾ, ಇದು ಘಟಪ್ರಭಾ. ನೋಡ ನನ್ ಗೆಸ್ ಕರೆಕ್ಟ್ ಇತ್ತಿಲ್ಲ. ಘಟಪ್ರಭಾ ಮಲಪ್ರಭಾ ಎರಡು ಕೂಡೆ ಬರ್ತದೆ. ಹಾ ಅಲ್ಲ ಘಟಪ್ರಭಾ ಮಲಪ್ರಭಾ ಎರಡು ಕೂಡೆ ಬರುತ್ತೆ. ಹೌದಾ? ಈ ಕಡೆ ಮಲಪ್ರಭಾ ಅಷ್ಟೇ ಬರುತ್ತೆ. ಇದು ಮಲಪ್ರಭಾ, ಘಟಪ್ರಭಾ, ಕೃಷ್ಣ. ಈ ನೀರಿನ ಕಲರ್ ನೋಡೋಣ, ಆ ನೀರಿನ ಕಲರ್ ನೋಡೋಣ. ಬೇರೆ ಬೇರೆ ಐತಲ್ಲ. ಬೇರೆ ಬೇರೆ. ಅದು ಮಣ್ಣು ಕಲರ್ ಐತಿ, ಸ್ವಲ್ಪ ಮಾಡಿದ್ದು ಕಂಟೆಂಟ್. ಇದು ಗುಡಿ ರೀ, ಇದು ಕೂಡಲ್ ಸಂಗಮ್ದ. ಇಲ್ಲಿಂದ ಇಲ್ಲಿ ಲೆಫ್ಟಿಗೆ ಹೋದ್ವಿ ಅಂದ್ರೆ ಇಲ್ಲಿ ಸೀದಾ ಮ್ಯಾಗ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಅಲ್ಲಿ ಕಾಣಿಸತೈತಲ್ಲ ಅಲ್ಲಿ ಕೆಳಗೆ ಇಳಿಬೇಕು. ಇಳಿದು ಒಳಗೆ ಹೋದ್ರಿ ಅಂದ್ರೆ ಅಲ್ಲೊಂದು ಶಿವನ ಮೂರ್ತಿ ಐತ್ರಿ. ಪೂರಾ ಕೆಳಗೆ ನೀರ್ದಾಗ ಹೋದಂಗೆ ಆಗತ್ತೆ ಒಳಗೆ ಹೋದ್ರೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಇಟ್ಸ್ ಲುಕಿಂಗ್ ಲೈಕ್ ಅ ವಾವ್. ಈಗ ಕೂಡಲ ಸಂಗಮದಿಂದ ಹೊರಗೆ ಬಂದೀವಿ. ಈಗ ಒಂದು ಸ್ವಲ್ಪ ಅಲ್ಲಿ ಆಲಮಟ್ಟಿ ಸೈಡ್ ಹೋಗಿ ಊಟ ಅದು ಮಾಡ್ಕೊಂಡು ಡೈರೆಕ್ಟ್ ಮನೆ ಕಡೆ ನಡೆತಾ ಅಂದ್ಕೊಂಡಿದ್ರಕಿನ್ನ ಭಾಳ ಜಲ್ದಿ ನಮಗಿತ್ತು ರೈಡ್ ಮತ್ತು ಎಲ್ಲ ಅಷ್ಟು ತೋರಿಸೋದು ಆತ ಎಲ್ಲ ಆತ. ಓಕೆ ಡೈರೆಕ್ಟ್ ಅಲ್ಲೇ ಊಟಕ್ಕೆ ಹೋದಲ್ಲೇ ನಾ ಶಿವನ್ ಅಂತ ಬಾಯ್. ಬ್ರಿಡ್ಜ್ ನೋಡ್ರಿ, ಅಲ್ಲೇ ಹೆವಿ ಬ್ರಿಡ್ಜ್. ಅದು ಡ್ಯಾಮ್ ನೋಡ್ರಿ, ಅಲ್ಲಿ ಮ್ಯಾಗಿನ ಪೂರ ಕಾಣತ್ತೈತೆ. ಅದ್ಮ್ಯಾಗ ಈಚೆ ಕಡೆ ಅಂದ್ರೆ ರೈಲ್ವೆ ಬ್ರಿಡ್ಜ್. ಇದು ಬ್ರಿಡ್ಜ್ ಇಲ್ಲ, ರೈಲ್ವೆ ಬ್ರಿಡ್ಜ್ ಅಲ್ಲ, ಇದು ನಾರ್ಮಲ್ ರೋಡ್ ಬ್ರಿಡ್ಜ್. ರೈಲ್ವೆ ಬ್ರಿಡ್ಜ್ ಆ ಸೈಡ್ ಇದ್ದಂಗೆ. ಈಗ ಜಸ್ಟ್ ಬಂದು ಇಲ್ಲೇ ಆಲಮಟ್ಟಿ ಕಡೆ ಒಂದು ಪ್ರಕಾಶ್ ಡಾಬಾ ಅಂತ ಐತಿ. ಪ್ಲೇಟ್ ನೋಡ್ರಿ, ಪ್ರಕಾಶ್ ಡಾಬಾಕ್ಕೆ ಊಟಕ್ಕಂತ ಬಂದೀವಿ. ಈಗ ಟೈಮ್ ಎಷ್ಟಂದ್ರೆ ಒಂದು 5 ಗಂಟೆ ಆಗಿರ್ಬೋದು. ಈಗೆಲ್ಲ ಊಟ ಮಾಡ್ಕೊಂಡು ಸೀದಾ ಡೈರೆಕ್ಟ್ ಬಾಗಲಕೋಟೆಗೆ ಹೋಗ್ಬೇಕು. ಬಾಗಲಕೋಟೆ ಇನ್ನು ನೀವು ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.